ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಸುರತ್ಕಲ್ನಲ್ಲಿರುವಂತಹ ಸಿನಿ ಗ್ಯಾಲಕ್ಸಿ ಚಿತ್ರಮಂದಿರದಲ್ಲಿ ಸೂಫ್ರಂಸೋ ಸಿನಿಮಾ ಯಾವ ರೀತಿ 5ನೇ ವಾರದಲ್ಲೂ ಕೂಡ ಅಬ್ಬರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಸುರತ್ಕಲ್ ಇದಿರೋದು ಮಂಗಳೂರಿನ ಹೊರವಲಯದಲ್ಲಿ. ಮಂಗಳೂರಿನಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದೇ ಸುರತ್ಕಲ್. ಇಲ್ಲಿರುವಂಥದ್ದೇ ಸಿನಿ ಗ್ಯಾಲಕ್ಸಿ ಚಿತ್ರಮಂದಿರ. ಇದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಅಲ್ಲ, ಬದಲಾಗಿ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ. ಇಲ್ಲಿ ಸೂಫ್ರಂಸೋ ಸಿನಿಮಾ ಬರೋಬ್ಬರಿ 5ನೇ ವಾರಕ್ಕೆ ಕಾಲಿಟ್ಟಿದೆ. 5ನೇ ವಾರದಲ್ಲೂ ಕೂಡ ಈ ಸಿನಿಮಾಗೆ ಸಿಕ್ಕಿರುವಂತಹ ಪ್ರದರ್ಶನಗಳು ಎಷ್ಟು ಅಂತ ನೀವು ಕೇಳಿದ್ರೆ ಒಮ್ಮೆ ಬೆಚ್ಚಿ ಬೀಳ್ತೀರ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬೆಳಗ್ಗೆ ಎಷ್ಟು ಗಂಟೆಗೆ ಸಿನಿಮಾದ ಪ್ರದರ್ಶನ ಆರಂಭವಾಗುತ್ತೆ ಅಂತ ಕೇಳಿದ್ರೆ ನೀವೊಮ್ಮೆ ನಿಬ್ಬೆರಗಾಗ್ತೀರ. ಹಾಗಾದ್ರೆ ಅಸಲಿ ಕತೆ ಏನು ಒಮ್ಮೆ ನೋಡ್ಕೊಂಡ್ ಬರೋಣ. ಎಸ್, ಸಿನಿ ಗ್ಯಾಲಕ್ಸಿ ಚಿತ್ರಮಂದಿರದಲ್ಲಿ ಸೂಫ್ರಂಸೋ ಸಿನಿಮಾಗೆ ಸಿಕ್ಕಿರೋದು ಬರೋಬ್ಬರಿ 16 ಪ್ರದರ್ಶನ. ಅದು 5ನೇ ವಾರದಲ್ಲೂ ಕೂಡ. ನಾಳೆ ಭಾನುವಾರ, ಹೀಗಾಗಿ ಬೆಳಗ್ಗೆ ಇಲ್ಲಿ ಮೊಟ್ಟ ಮೊದಲ ಪ್ರದರ್ಶನ ಆರಂಭವಾಗೋದು 6:40ಕ್ಕೆ, ಅದಾದ ಬಳಿಕ 7:20ಕ್ಕೆ, ಅದಾದ ಬಳಿಕ 8:40, ಅದಾದ ಬಳಿಕ 9:20. ಈ 4 ಪ್ರದರ್ಶನ ಏನಿದೆ ಇದು ವಿಶೇಷ ಪ್ರದರ್ಶನ. ಒಂದು ಸಿನಿಮಾ ತೆರೆ ಕಂಡಾಗ ಮೊದಲ ದಿನ ಈ 6 ಗಂಟೆ 7 ಗಂಟೆಗೆ ಪ್ರದರ್ಶನ ಆರಂಭವಾಗುವುದು ನಾವು ನೋಡಿದ್ವಿ. 2ನೇ ದಿನ ಎಲ್ಲ ರೆಗ್ಯುಲರ್ ಶೋ. ಅಂಥದ್ರಲ್ಲಿ ಈ ಸಿನಿಮಾ 5ನೇ ವಾರಕ್ಕೆ ಕಾಲಿಟ್ಟಿದೆ. 5ನೇ ವಾರದಲ್ಲೂ ಕೂಡ ಈ 4 ವಿಶೇಷ ಪ್ರದರ್ಶನ ಇದೆ ಅಂತಾದರೆ, ಅದರಲ್ಲೂ ಬೆಳಗ್ಗೆ 6:40, 7:20, 8:40ಕ್ಕೆ ಪ್ರದರ್ಶನ ಇದೆ ಅಂತಾದರೆ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರೇಕ್ಷಕರು ಪ್ರತಿಕ್ರಿಯೆಯನ್ನು ನೀಡ್ತಾ ಇರ್ಬೋದು. ಹಾಗನ್ನ ಮಾತ್ರಕ್ಕೆ ಇದು 5ನೇ ವಾರದಲ್ಲಿ ಮಾತ್ರ ಅಲ್ಲ, ಸತತವಾಗಿ ಕಳೆದ ವಾರ ಕೂಡ ಇದೆ, ಆ ಹಿಂದಿನ ವಾರ ಕೂಡ ಇದೆ, ಆಚಿನ ಹಿಂದಿನ ವಾರ ಕೂಡ ಇದೇ ಆಗಿರೋದು, ಪ್ರಸ್ತುತ ಕೂಡ ಇದೇ ಆಗ್ತಾ ಇರೋದು. ಬರೋಬ್ಬರಿ 16 ಪ್ರದರ್ಶನ. ಬೆಳಗ್ಗೆ 6:40ಕ್ಕೆ ಮೊದಲ ಪ್ರದರ್ಶನ. ಕಳೆದ ವಾರ 6 ಗಂಟೆಗೆ ಪ್ರದರ್ಶನ ಇತ್ತು. ಈ ಬಾರಿ 6:40ಕ್ಕೆ. ಕರಾವಳಿಯ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಟಿಕೆಟೇ ಇಲ್ಲ, ಸೋಲ್ಡ್ ಔಟ್ ಆಗ್ತಾ ಇದೆ 5ನೇ ವಾರದಲ್ಲೂ ಕೂಡ. ಇದೇ ಹೇಳುತ್ತೆ ಈ ಸಿನಿಮಾಗೆ ಸಿಕ್ಕಿರುವಂಥ ಪ್ರತಿಕ್ರಿಯೆ ಯಾವ ಮಟ್ಟಕ್ಕೆ ಇದೆ ಅನ್ನೋದು. ಕೇವಲ ಕರಾವಳಿ ಮಾತ್ರ ಅಲ್ಲ, ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಕೂಡ ಈ ಸಿನಿಮಾಗೆ ಅಭೂತಪೂರ್ವವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನಾವು ನೇರವಾಗಿ ಸುರತ್ಕಲ್ಗೆ ಹೋಗೋಣ. ಸುರತ್ಕಲ್ನ ಸಿನಿ ಗ್ಯಾಲಕ್ಸಿ ಚಿತ್ರಮಂದಿರ ಅತ್ಯದ್ಭುತವಾದಂಥ ಚಿತ್ರಮಂದಿರ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಯಲ್ಲಿ. ಇವು ಫೈಲ್ ಶಾಟ್. ಇದು ಈ ವಿಜುವಲ್ ಏನು ನೋಡ್ತಾ ಇದ್ದೀರಾ ಇದು ಪ್ರಸ್ತುತ ಅಪ್ಡೇಟ್ಸ್ ಅಲ್ಲ. ಚಿತ್ರಮಂದಿರ ಎಷ್ಟೊಂದು ಅಚ್ಚುಕಟ್ಟಾಗಿದೆ ಅಂತ. ತುಂಬಾನೇ ಅತ್ಯದ್ಭುತವಾದಂಥ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ. ಕನ್ನಡ, ತುಳು ಹಾಗೆ ಪರಭಾಷಾ ಸಿನಿಮಾಗಳನ್ನು ಪ್ರದರ್ಶನ ಮಾಡುವಂಥ ಚಿತ್ರಮಂದಿರ. ಒಂದಿಷ್ಟು ಹೆಸರೇ ಕೇಳದಂಥ ಸಿನಿಮಾಗಳು ಕೂಡ ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಆಗುತ್ತೆ ಅಂತಾದರೆ ಈ ಚಿತ್ರಮಂದಿರ ನಮ್ಮ ಕನ್ನಡ ಹಾಗೆ ತುಳು ಚಿತ್ರರಂಗಕ್ಕೆ ಯಾವ ಮಟ್ಟಕ್ಕೆ ಬೆಲೆ ಕೊಡ್ತಾ ಇದೆ, ಪ್ರಾದೇಶಿಕ ಚಿತ್ರಗಳನ್ನು ಯಾವ ಮಟ್ಟಕ್ಕೆ ಪ್ರೋತ್ಸಾಹಿಸುತ್ತೆ ಅನ್ನೋದಕ್ಕೆ ಬೇರೆ ಉದಾಹರಣೆ ಬೇಕಾಗಿಲ್ಲ. ಪ್ರಾದೇಶಿಕ ಸಿನಿಮಾಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡುವಂಥ ಚಿತ್ರಮಂದಿರ ಇದು. ಕನ್ನಡ, ತುಳು, ಕೊಂಕಣಿ ಹೀಗೆ ಪ್ರಾದೇಶಿಕ ಸಿನಿಮಾಗಳಿಗೇನೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡುವಂತಹ ಸಿನಿ ಗ್ಯಾಲಕ್ಸಿ ಚಿತ್ರಮಂದಿರದಲ್ಲಿ ಇದೀಗ ಸೂಫ್ರಂಸೋ ಸಿನಿಮಾ ಬರೋಬ್ಬರಿ 16 ಪ್ರದರ್ಶನಗಳನ್ನು ಕಾಣುವ ಮೂಲಕ, ಅದರಲ್ಲೂ ಬೆಳಗ್ಗೆ 6:40ಕ್ಕೆ ಪ್ರದರ್ಶನವನ್ನು ಕಾಣುವ ಮೂಲಕ ಹೊಸ ಇತಿಹಾಸವನ್ನು ಬರೆದಿದೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬರಿಬೇಕು, ದಾಖಲೆ ಮೇಲೆ ದಾಖಲೆ ಬರಿಬೇಕು, ಹೊಸ ಚರಿತ್ರೆಯನ್ನೇ ಸೃಷ್ಟಿ ಮಾಡಬೇಕು ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.